ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನೊಬ್ಬ ಇಂಟ್ರಾಡೇ ಟ್ರೇಡರು. ನಾನು ಪ್ರತಿದಿನ ಈಕ್ವಿಟಿ ಸ್ಟಾಕ್ನ ಟ್ರೇಡ್ ಮಾಡ್ತೀನಿ. ಇವತ್ತು ಡೇಟ್ ಬಂದುಬಿಟ್ಟು 29 ಆಗಸ್ಟು 2025. ಇವತ್ತು ನಾನು ಯಾವ ಟ್ರೇಡು ಬೈ ಮಾಡಿದೆ, ಯಾವ ಟ್ರೇಡು ಸೆಲ್ ಮಾಡಿದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿತ್ತು, ಅದೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ನನ್ನದೊಂದು ಪ್ರಾಕ್ಟೀಸ್ ಇದೆ. ಫಸ್ಟು 1 ಅವರು ನಾನು ಟ್ರೇಡ್ ಮಾಡಲ್ಲ, ಮಾರ್ಕೆಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ತೀನಿ. ಮಾರ್ಕೆಟ್ ಓಪನ್ ಆಗೋದು ಬೆಳಗ್ಗೆ 9 ಗಂಟೆ. 9 ಗಂಟೆಯಿಂದ 10-10:30 ತನಕ ನಾವು ನಿಫ್ಟಿ 50ನ ನಾನು ಅಬ್ಸರ್ವ್ ಮಾಡ್ತೀನಿ. ಯಾವ ಥರ ಇವಾಗ ಬೈಯಿಂಗ್ ಇದೆಯಾ, ಇವತ್ತು ಸೆಲ್ಲಿಂಗ್ ಇದೆಯಾ, ಸಪೋರ್ಟ್ ಲೈನ್ ಹತ್ರ ಇದೆಯಾ ಅಂತ ಹೇಳ್ಬಿಟ್ಟು ಫಸ್ಟು 1 ಅವರು ನಾವು ಚೆಕ್ ಮಾಡಬೇಕು. ಫಸ್ಟ್ 1 ಅವರಲ್ಲಿ ಮಾರ್ಕೆಟ್ ಯಾವ ಕಡೆ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ಆಮೇಲೆ ನಾವು ಟ್ರೇಡ್ ಮಾಡೋಕ್ಕಾಗೋದು. ನಿಫ್ಟಿ 50 ಫಸ್ಟು ನಾವು ತಿಳ್ಕೊಂಬಿಟ್ರೆ ಆಮೇಲೆ ಎಲ್ಲ ಸ್ಟಾಕ್ಸೂ ಅದೇ ಪ್ರಕಾರ ಹೋಗುತ್ತೆ. ನಿಫ್ಟಿ 50 ಮತ್ತು ಬ್ಯಾಂಕ್ ಏನೋ ಈಕ್ವಿಟಿ ಸ್ಟಾಕ್ ಏನಾದ್ರು ಸರ್ಚ್ ಮಾಡ್ತಾ ಇದ್ದೀವಿ ಅಂದರೆ ಬ್ಯಾಂಕ್ ನಿಫ್ಟಿ ನೋಡ್ಬೋದು. ಇದು ನಿಫ್ಟಿ 50, ಓಕೆ. ಇದು ಬ್ಯಾಂಕ್ ನಿಫ್ಟಿ. ನಾವು ಯಾವ ಸ್ಟಾಕ್ನ ಟ್ರೇಡ್ ಮಾಡ್ತಾ ಇರ್ತೀವಿ ಅದ್ರ ಮೇಲ್ಗಡೆ ನಾವು ನೋಡಬೇಕು. ಫಸ್ಟು ಯಾವುದೇ ಟ್ರೇಡ್ ಮಾಡಲಿ, ಬ್ಯಾಂಕ್ಸ್ ಆದರೂ ಮಾಡಲಿ, ಎಲ್ಲ ಸ್ಟಾಕ್ಸಲ್ಲಿ ನಿಫ್ಟಿ ಸ್ಟಾಕ್ಸ್ ಆದರೂ ಮಾಡಲಿ, ಇಂಪಾರ್ಟೆಂಟು ನೋಡಬೇಕಾಗಿರೋದು ನಿಫ್ಟಿ 50. ಯಾಕಂದರೆ ಮಾರ್ಕೆಟು ಮೇನ್ ಇರೋದು ನಿಫ್ಟಿ 50ಅಲ್ಲಿ. ನಿನ್ನೆ ರೆಡ್ ಕ್ಯಾಂಡಲ್ ಆಗಿತ್ತು, ಒಂದು ಡೌನ್ ಟ್ರೆಂಡು ಫಾಲ್ ಆಗ್ತಾಯಿತ್ತು. ನಿನ್ನೆನವರು ರೆಡ್ ಕ್ಯಾಂಡಲ್ ಆಗಿ ಸೆಲ್ಲರ್ಸ್ ಬಂದಿದ್ದಾರೆ, ನೋಡ್ಬೋದು. ಇವತ್ತು ಕೂಡ ಸೆಲ್ಲಿಂಗ್ ಆಗಿದೆ. ಇವತ್ತು ಮಾರ್ಕೆಟು ಇಷ್ಟು ಪ್ರೆಜರಾಗಿ ಸೆಲ್ಲಿಂಗ್ ಇದ್ರೂ ನಾನು ಆಪೋಸಿಟ್ ಡೈರೆಕ್ಷನಲ್ಲೇ ನಾನು ಟ್ರೇಡ್ ಮಾಡಿದೆ. ನಾನು ಬೈಯಿಂಗೇ ಹೋಗಿದ್ದೆ. ಯಾಕೆ ಅಂತ ಅಂದರೆ ನೋಡ್ಬೋದು, ಇಲ್ಲೊಂದು ಬೈಯಿಂಗ್ ಪಾಯಿಂಟ್ ಇದೆ, ಇಲ್ಲಿ ಇವಾಗ ನೋಡ್ಬೋದು. ಓಕೆ, ನೋಡ್ಬೋದು ಇಲ್ಲಿ ಸಪೋರ್ಟ್ ಎಷ್ಟು ಸತಿ ತೊಗೊಂಡಿದೆ ಇಲ್ಲಿ ಕ್ಯಾಂಡಲ್ಲು. ಬೆಳಗ್ಗೆ 1 ಅವರಲ್ಲಿ ಮಾರ್ಕೆಟು ಫಸ್ಟ್ ಹಾಫಲ್ಲಿ ಬೈಯಿಂಗ್ ಹೋಗಿತ್ತು, ಸೆಕೆಂಡ್ ಹಾಫಲ್ಲಿ ಡೌನ್ ಟ್ರೆಂಡ್ ನೋಡ್ಬೋದು. ಇದು 29 ನೋಡ್ಬೋದು. 1 ಅವರಲ್ಲಿ ಕ್ಯಾಂಡಲ್ಲು 1 ಅವರಿಗಿಂತ 50 ಮಿನಿಟ್ಸು 29 ನೋಡ್ಬೋದು. ಈ ಕ್ಯಾಂಡಲಲ್ಲಿ ವೀಕ್ ಇತ್ತು ಮಾರ್ಕೆಟು ಫಸ್ಟು 15 ಮಿನಿಟ್ಸಲ್ಲಿ, ಓಕೆ. ಆಮೇಲೆ ಮಾರ್ಕೆಟ್ ಒಂದು ರೀಟೆಸ್ಟ್ ಆಗಿ ಒಂದು ಬ್ರೇಕ್ಔಟ್ ಕೊಡ್ತು, ಸಪೋರ್ಟ್ ಲೈನ್ ಬ್ರೇಕ್ ಆಯಿತು. 10:30ಗೆ ಇಲ್ಲೇನಾರ ಬ್ರೇಕ್ಔಟ್ ಕೊಟ್ಟಿದ್ದರೆ, ಈ ಕ್ಯಾಂಡಲ್ ಮೇಲ್ಗಡೆ ಏನಾರ ಬ್ರೇಕ್ಔಟ್ ಕೊಟ್ಟಿದ್ದರೆ ಒಂದು ಮಾರ್ಕೆಟ್ ಬುಲ್ಲಿಶ್ ಟರ್ನ್ ಆಗ್ತಿತ್ತು. ಬಟ್ ಆಗಿಲ್ಲ. ನಾನು ಫಸ್ಟ್ 1 ಅವರ್ ಬಂದಿದ್ದ ತಕ್ಷಣ ನಿಫ್ಟಿ 50ನ ಸ್ಟಾಕು ಚೆಕ್ ಮಾಡ್ತೀನಿ 1 ಅವರು. ಆಮೇಲೆ ನಾನು ಇವತ್ತು ಟ್ರೇಡ್ ಮಾಡಿರೋದು, ನಿನ್ನೆ ಟ್ರೇಡ್ ಮಾಡಿರೋದೇನೆ 28 ಆಗಸ್ಟು 2025. ನಿನ್ನೆ ಏನು ಸ್ಟಾಕ್ ನಾನು ಟ್ರೇಡ್ ಮಾಡಿದ್ನೋ ಸೇಮ್ ಲೆವೆಲ್ಲು, ಬೇರೆ ಏನೂ ಇಲ್ಲ. ನೋಡ್ಬೋದು ಇಲ್ಲಿ ನಿನ್ನೆ ಕ್ಯಾಂಡಲ್ ಎಕ್ಸ್ಪ್ಲೇನ್ ಮಾಡಿದ್ದೆ. ನಿನ್ನೆ ವಿಡಿಯೋನ ನೋಡ್ಕೊಂಬರ್ಬೋದು ಬೇಕಾದ್ರೆ ಯಾವ ಥರ ಅಂತ. ಬಟ್ ಅಲ್ಲೇ ಸಪೋರ್ಟ್ ಹತ್ರ ಇತ್ತು. ಬಟ್ ಇವತ್ತು ಸಪೋರ್ಟು ಬ್ರೇಕ್ ಆಗಿದೆ. ಬಟ್ ನಾನಿದು ಸೆಲ್ಲಿಗೆ ಹಾಕೊಂಡಿದ್ದಿಲ್ಲ, ಬೈಯಿಂಗ್ ಹಾಕೊಂಡಿದ್ದೆ. ಎಲ್ಲಿ ಬೈಯಿಂಗ್ ಹಾಕೊಂಡಿದ್ದೆ ಅಂದರೆ, ನಾನು ಟ್ರೇಡ್ ಮಾಡೋದು ಇಂಪಾರ್ಟೆಂಟಾಗಿ ಪ್ರೈಸ್ ಆ್ಯಕ್ಷನಲ್ಲಿ. ಇಲ್ಲಿ ನೋಡ್ಬೋದು ಇಲ್ಲಿ. ನಿನ್ನೆ ಬಂದಿರೋ ಲೋ, ಓಕೆ, ಇಲ್ಲಿಂದ ಒಂದು ಸಪೋರ್ಟ್ ಹೋಗಿತ್ತು. ಸೇಮ್ ಸಪೋರ್ಟ್ ಬೆಳಗ್ಗೆ ನನಗೆ ಇಲ್ಲಿ ಬಂದಿತ್ತು 9:45ಗೆ. ನಾನು ಎಂಟ್ರಿ ಆಗಿದೆ ಎಲ್ಲಿ ಅಂತ ಅಂದರೆ 93
92. ಈ ಕ್ಯಾಂಡಲ್ ಮೇಲ್ಗಡೆ ನಾನು ಎಂಟ್ರಿ ಆಗಿದ್ದೆ. ನೋಡ್ಬೋದು ಇಲ್ಲಿ ನಾನು ಎಷ್ಟು ಗಂಟೆಗೆ. ಓಕೆ, ಇಲ್ಲಿ ನೋಡ್ಬೋದು ಒಂದು ಟ್ರೇಡ್ 1 ಅವರ್ ನಾನು ನಿಫ್ಟಿ 50 ನೋಡ್ತೀನಿ. ಅಂದರೆ 1 ಅವರ್ ಅಂದರೆ 1.5 hour ನಿಫ್ಟಿ 50 ಸ್ಟಾಕ್ಸ್ನ ನಾನು ಅನಲೈಸ್ ಮಾಡ್ತೀನಿ, ಬೈಯಿಂಗ್ ಇದೆಯಾ ಸೆಲ್ಲಿಂಗ್ ಇದೆಯಾ ಅಂತ. ಅದ್ರ ಮೇಲ್ಗಡೆ ನಾನು ಟ್ರೇಡ್ನ ಸೆಲೆಕ್ಟ್ ಮಾಡೋದು. ಸೊ ನೋಡ್ಬೋದು ಟೆಕ್ ಮಹೇಂದ್ರ, ಡೇಟ್ ನೋಡ್ಬೋದು 29th August 2025, 10:24. ಓಕೆ, ಟೋಟಲು 39 ಕ್ವಾಂಟಿಟಿ ತೊಗೊಂಡಿದ್ದೆ. 39 ಕ್ವಾಂಟಿಟಿ. ಅದು ಮಾರ್ಜಿನ್ ಪ್ಲಸ್ಸಲ್ಲಿ ಅಂದರೆ ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ 10:24ಗೆ ತೊಗೊಂಡಿದ್ದು ಸ್ಟಾಕು. 10:24ಗೆ ಬರೋಣ, 10:20ಗೆ ಬರೋಣ. ಓಕೆ, 15 ಇದೇ ಕ್ಯಾಂಡಲ್ ಇಲ್ಲಿಗೆ 192ಗೆ ಬೈಯಿಂಗ್ ಹಾಕೊಂಡಿದ್ದೆ. ಓಕೆ, ಮಿನಿಟ್ಸಲ್ಲಿ ಬರೋಣ ಇದೆ ಚಾರ್ಟ್ ಅನಲೈಸ್ ಮಾಡೋಕ್ಕೆ. ಇಲ್ಲಿ ಎಂಟ್ರಿ ಇಲ್ಲಿಗಿತ್ತು. ನನ್ನ ಟಾರ್ಗೆಟು ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಇದ್ದಿದ್ದು, ಯಾಕಂದರೆ ಅಲ್ಲಿ ಜಾಸ್ತಿ ಸೆಲ್ಲರ್ಸ್ ಆಗ್ಬೋದು. ನನ್ನ ಸ್ಟಾಪ್ ಲಾಸ್ ಬಂದುಬಿಟ್ಟು ಎಲ್ಲಿಕ್ಕಿದ್ದೆ ಅಂತಂದರೆ ಇದ್ರ ಕೆಳಗಡೆನೇ ಇಟ್ಟಿದ್ದೆ, ಯಾಕಂದರೆ ಮಾರ್ಕೆಟ್ ಆಲ್ರೆಡಿ ನೆಗೆಟಿವಲ್ಲಿದೆ. ಸೊ ನಾನು ಆಪೋಸಿಟ್ ಡೈರೆಕ್ಷನಲ್ಲಿ ಟ್ರೇಡ್ ಮಾಡ್ತಾ ಇರೋದು. ಅಕಸ್ಮಾತ್ ಏನಾರ ನಾನು ತೊಗೊಂಡ್ರೆ ಸ್ಟಾಕು ಲಾಸಲ್ಲಿ ಬಂದರೆ ನನಗೆ ಎಷ್ಟು $3 ಲಾಸ್ ಆಗೋದು. $3 ಲಾಸ್ ಆಗೋದು. ಅಂದರೆ ನನ್ನ ಟಾರ್ಗೆಟ್ ಇದ್ದಿದ್ದು $12. ಯಾಕಂದ್ರೆ 92ಗೆ ನಾನು ತೊಗೊಂಡಿದ್ದು, 80-80ಗಲ್ಲ. ಇಲ್ಲಿ 92 ಎಕ್ಸಾಕ್ಟ್ ಈ ಕ್ಯಾಂಡಲಲ್ಲೇ ನಾನು ಎಂಟ್ರಿ ಆಗಿರೋದು. 10:28 ಸ್ಟಾಪ್ ಲಾಸಲ್ಲಿ. ಯಾಕೆ ಅಂದರೆ ಇದು ಪ್ರೈಸ್ ಆ್ಯಕ್ಷನ್ ನೋಡ್ಬೋದು. ಸೊ ಇಲ್ಲಿಂದ ಇದು 15 ಮಿನಿಟ್ಸಲ್ಲಿ ನೋಡ್ಬೋದು, ಇಲ್ಲಿಂದ ಸಪೋರ್ಟ್ ತೊಗೊಂಡಿತ್ತು. ಸೊ ಒಂದು ಸತಿ ಸಪೋರ್ಟ್ ತೊಗೊಂಡು, 2ನೇ ಸತಿ ಸಪೋರ್ಟ್ ತೊಗೊಂಡು, ಇದು 3ನೇ ಸತಿ ಸಪೋರ್ಟ್ ತೊಗೊತಾಯಿತ್ತು. ಸೊ 1 ಡೇಯಲ್ಲಿ ಬೈಯಿಂಗ್ ಹೋಗ್ಬೇಕು ಅಂದರೆ ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಗಬೇಕಾಗಿತ್ತು. ಸೊ ಮಾರ್ಕೆಟು ನಾನು ಇಲ್ಲೆಲ್ಲೂ ಬೈಯಿಂಗ್ ಹಾಕೊಂಡಿಲ್ಲ. ನಾನು ಬೈಯಿಂಗ್ ತೊಗೊಂಡಿರೋದೆ ನಾನು 10:35. ಯಾಕೆ ಅಂತಂದರೆ ಒಂದು ಹೈ ಆಯಿತು, ಒಂದು ಲೋ ಆಯಿತು. ಮಾರ್ಕೆಟು ಲೋ ಆಗಿಬಿಟ್ಟು ಮತ್ತೆ ಒಂದು ಹೈ ಆಯ್ತಲ್ಲ, ಕನ್ಫರ್ಮ್ ಆಯಿತು ಇದು ಮಾರ್ಕೆಟ್ ಇಲ್ಲಿ ತನಕನಾದರೂ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಪ್ರಕಾರ ಮಾರ್ಕೆಟ್ ನಾನು ಎಲ್ಲಿಗೆ ಕರೆಕ್ಟಾಗಿ ನೋಡೋದಿಲ್ಲ ಸೆಲ್ ಮಾಡ್ಕೊಂಡಿದ್ದು. ನಾನು 12 ಗಂಟೆ ಅಂದರೆ 11:53ಗೆ ಎಲ್ಲ ಸ್ಟಾಕ್ಸು ನಂದು ಸೆಲ್ ಮಾಡ್ಕೊಂಬಿಟ್ಟೆ. ಎಷ್ಟಿಗೂ 1502 ರೂಪೀಸ್, $1,502 ಸೆಲ್ಲಿಗೆ ಹಾಕೊಂಬಿಟ್ಟೆ. ತೊಗೊಂಡಿದ್ದು $1,492, $10 ನಾನು ಟಾರ್ಗೆಟ್ ಇಟ್ಕೊಂಡು ಪ್ರಾಫಿಟ್ ಇಟ್ಕೊಂಡು ನಾನು ಬಿಟ್ಬಿಟ್ಟೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನನ್ನ ಪ್ರಾಫಿಟ್ಟು ಇಲ್ಲಿಗಿದೆ. ಇವತ್ತಿನ ಪ್ರಾಫಿಟ್ಟು $390. ನಿನ್ನೆ ಯಾವ ಥರ ಟ್ರೇಡ್ ಮಾಡಿದ್ರೆ ಸೇಮ್ ನಾನು ಎವ್ರಿ ಡೇ ಇಂಟ್ರಡೇ ಟ್ರೇಡಿಂಗ್ ಮಾಡ್ತೀನಿ. ಬಟ್ ನನಗೆ ಲಾಸ್ ಆಗಿರೋದು ಹಾಕ್ಬೇಕು ಅಂತ ನೋಡ್ತಾ ಇದ್ದೀನಿ. ಸೊ ನಾನು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಲಾಸಸ್ ಯಾವುದೂ ಸಿಗ್ತಾಯಿಲ್ಲ. ಸಿಕ್ಕಿದ ತಕ್ಷಣ ನಾನು ಕ್ವಾಂಟಿಟಿ ನಾನು ಲಾಸ್ ಮಾಡ್ಕೊಂಡು ಎಷ್ಟು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿ ಹಾಕ್ಬೇಕು ಅಂತ ಇದ್ದೀನಿ. ಇಲ್ಲಿ ನೋಡ್ಬೋದು, ಇವತ್ತಿನ ಪ್ರಾಫಿಟ್ ನನಗೆ $390. ಎಣ್ಣೆ 300, ಇವತ್ತು 390. ಸೊ ನಾನು ಯಾವತ್ತೂ ಪ್ರಾಫಿಟ್ನ ಬಿಲೀವ್ ಮಾಡಲ್ಲ. ನಾನು ಬಿಲೀವ್ ಮಾಡೋದೇ ಲಾಸಸ್ನ. ಯಾಕಂದರೆ ನಾನು ಎಲ್ಲಿ ಕಳ್ಕೊಂಡಿರ್ತೀನೋ ಅದು ಏನಕ್ಕೆ ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ಲಾಸ್ ಏನಕ್ಕೆ ಆಯಿತು ಏನಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನಲೈಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನಾನು ಎವ್ರಿ ಡೇ ಇಂಟ್ರಡೇ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಟ್ರೇಡಿಂಗ್ ಮಾಡೋದಕ್ಕೆ ನಾನು ಅಮೌಂಟ್ ಯೂಸ್ ಮಾಡೋದೇ 10,000ಇಂದ ಮ್ಯಾಕ್ಸಿಮಮ್ 15,000 ಒಳಗಡೆ. ಸೊ ಅಷ್ಟರಲ್ಲೇ ನಾನು ಅಮೌಂಟು ನಾನು ಯೂಸ್ ಮಾಡೋದು. ಮಾರ್ಜಿನ್ ಪ್ಲಸ್ಸಲ್ಲಿ ಈಕ್ವಿಟಿ ಸ್ಟಾಕ್ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ. ಆಪ್ಷನ್ ಎಲ್ಲ ನಾನು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನೋಡ್ಬೋದು ನನ್ನ ಅಮೌಂಟ್ ಇದು. ಸೊ
12,000 ರೂಪಾಯಿ ಇತ್ತು. 12,000 ರೂಪಾಯಿಲೆ ನಾನು ಸ್ಟಾಕ್ನ ಬೈ ಸೆಲ್ಲು ಎರಡೂ ಮಾಡಿದೆ. ಬಟ್ ಇದಕ್ಕೆ ನಾನು 15,000 ರೂಪಾಯಿ ಮೇಲ್ಗಡೆ ಅಂತೂ ನಾನು ಬೈ ಮಾಡೋಕ್ಕೆ ಹೋಗಲ್ಲ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯಾರೆಲ್ಲ ಲಾಸಸ್ ಇದ್ದೀರಾ ಪ್ರಾಫಿಟಲ್ಲಿದ್ದೀರಾ ಅವರಿಗೆಲ್ಲನೂ ಗೊತ್ತಿರುತ್ತೆ ಪ್ರೈಸ್ ಆ್ಯಕ್ಷನ್ ಯಾವ ಥರ ವರ್ಕ್ ಆಗುತ್ತೆ. 90% ಪ್ರೈಸ್ ಆ್ಯಕ್ಷನ್ನೇ ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇವಾಗ ನಾನು ಇವತ್ತೇನಾದ್ರು ಲಾಸ್ ಆಗಿದ್ರೆ ನಾನು ಎಷ್ಟು ಲಾಸ್ದು ತಗೊಳಕ್ಕೆ ರೆಡಿ ಇದ್ದೆ ಅಂತಂದರೆ ನೋಡ್ಬೋದು. ನಾನು ತೊಗೊಂಡಿದ್ದು ಕ್ವಾಂಟಿಟಿ ಬಂದ್ಬಿಟ್ಟು 39. ಸೊ 39 ಇಂಟು ಮಾರ್ಕೆಟ್ -1%ಇತ್ತು ನಾನು ಸೆಲ್ ತಗೋಬೇಕಾದ್ರೆ. ಸೊ ಮಾರ್ಕೆಟ್ ಇರೋದು ಮಾರ್ಕೆಟ್ ಪ್ರೈಸು 1500 ನೋಡ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ಮತ್ತು 1500 1% ನೆಗೆಟಿವಲ್ಲಿ ಇತ್ತು ನಾನು ಬೈ ಮಾಡ್ಕೋಬೇಕಾದ್ರೆ. ಸೊ ನಾನು 15 ರೂಪಾಯಿ ನಾನು ಟಾರ್ಗೆಟ್ ತೊಗೊಳೋದು. ಬಟ್ ನಾನು ಅಷ್ಟು ಇವತ್ತು ತೊಗೊಂಡಿಲ್ಲ. ಮಾರ್ಕೆಟ್ ಆದಷ್ಟು ಬೇಗನೆ ಟ್ರೇಡ್ ಮುಗಿಸ್ಕೊಂಡ್ಬಿಟ್ಟೆ. ನನಗೆ ಪ್ರಾಫಿಟ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಲಾಸ್ ಬಂದ್ರೆ ತಗೋಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮೈಂಡ್ ಸೆಟ್. ಸೊ ನಾನು ತೊಗೊಂಡೆ ಕ್ವಾಂಟಿಟಿ 39. ಸೊ ಇಂಟು ನಾನು 1% ತೊಗೊಳಕ್ಕೆ 15 ರೂಪೀಸು ಟೆಕ್ ಮಹೇಂದ್ರ ಲಿಮಿಟೆಡ್ 1500 ರೂಪೀಸ್ ಅಂದರೆ 15 ರೂಪಾಯಿ ನಾನು ಸ್ಟಾಕ್ ತಗೋಬೇಕು. ನನಗೆ ಪ್ರಾಫಿಟ್ ಆ್ಯಕ್ಚುಲಿ ಇವತ್ತು ಆಗಬೇಕಾಗಿತ್ತು 585, ಬಟ್ ಆಗಿಲ್ಲ. ಸೊ ನಂದು 80%, 75 to 80% ಟಾರ್ಗೆಟ್ ಅಚೀವ್ ಆಗಿದ್ದು. ಸೊ ನನಗೆ ಅಮೌಂಟು ದೊಡ್ಡದು. ಬಟ್ ನಾನು ಸ್ಟಾಪ್ ಲಾಸ್ ಇವತ್ತು 39 ಕ್ವಾಂಟಿಟಿಗೆ ನಾನು ಬರೀ ಸ್ಟಾಪ್ ಲಾಸ್ ಎಷ್ಟು ಇಟ್ಟಿದ್ದೆ, 3 ರೂಪಾಯಿ 5 ರೂಪಾಯಿ ಹಿಡ್ಕೊಂಡ್ರು ನನಗೆ ನನ್ನ ಲಾಸ್ ಮಾಡ್ಕೊಂಡ್ರೆ 200 ರೂಪೀಸ್ ನಾನು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೆ. ಯಾಕಂದರೆ ಮಾರ್ಕೆಟ್ ನೆಗೆಟಿವ್ ಇತ್ತು. ಅದಕ್ಕೋಸ್ಕರ ಫಸ್ಟು ನಾವು ಟ್ರೇಡ್ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು, ನಾವು ಇವತ್ತು ಲಾಸ್ ನಾನು ಎಷ್ಟು ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬೋದು. ಸೊ ಆಮೇಲೆ ಇಲ್ಲಿ ನೋಡ್ಬೋದು. ಸೊ ಯಾವಾಗ ಒಂದು ಬೈಯಿಂಗ್ ಹೋಯ್ತು ನನ್ನ ಟಾರ್ಗೆಟ್ ಅಚೀವ್ ಆಯಿತು. ನಾನು ಅಚೀವ್ ಆಗಿ ನಾನು ಬಿಟ್ಟಿದ ತಕ್ಷಣ ಮಾರ್ಕೆಟು ಮತ್ತು ನೆಗೆಟಿವ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಕಸ್ಮಾತ್ ನಾನು ಇಲ್ಲಿ ಬಿಟ್ಟಿಲ್ಲ ಅಂದಿದ್ದರೆ ಮಾರ್ಕೆಟು ನಾನು ಲಾಸಲ್ಲಿ ಬರ್ತಾಯಿದ್ದೆ. 10 ರೂಪಾಯಿ ಲಾಸ್ ಆಗೋದು, ಪ್ರಾಫಿಟ್ ಬಂದು ಲಾಸ್ ಆಗೋದು. ಈ ಸ್ಟಾಪ್ ಲಾಸಿಗೆ ಟ್ರಯಲ್ ಮಾಡಬೇಕಾಯ್ತು, ಬಟ್ ನಾನು ಮಾಡಿಲ್ಲ. ನಾನು ಇಲ್ಲಿಗೆ ಬಿಟ್ಬಿಟ್ಟೆ 12 ಗಂಟೆಗೆಲ್ಲ. ಸೊ ಇವತ್ತು ಸ್ಟಾಕ್ ಚೆನ್ನಾಗಿತ್ತು, ಬಟ್ ಆಪೋಸಿಟ್ ಡೈರೆಕ್ಷನ್ ಟ್ರೇಡ್ ಮಾಡ್ತಾ ಇದ್ದೀನಿ. ನಿನ್ನೆನೂ ಅಷ್ಟೇ, ಇವತ್ತು ಅಷ್ಟೇ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಪ್ರೈಸ್ ಆ್ಯಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ವಿಡಿಯೋ ಏನಾರು ಬೇಕು ಅಂದರೆ ಕಮೆಂಟ್ಸಲ್ಲಿ ಹಾಕಿ. ನನಗೇನು ಗೊತ್ತು, ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ಸೊ ನನಗೆ ನನ್ನ ಅಮೌಂಟೇ ನನಗೆ ದೊಡ್ಡದು. ನನಗೆ 200-300 ರೂಪಾಯಿನೇ ನನಗೆ ಪ್ರಾಫಿಟ್ ಬಂದಿರೋದು ನನಗೆ ದೊಡ್ಡದು, ನನಗೆ ಖುಷಿ. ಯಾಕಂದರೆ ಸಾವಿರಾರು ಗಟ್ಟಲೆ ದುಡಿಯೋದು ಬೇಕಾಗಿಲ್ಲ, ಕಂಟಿನ್ಯೂಸ್ಲಾಗಿ 100-200 ರೂಪಾಯಿ ದುಡಿದ್ರೆ ಸಾಕು ನನಗೆ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ